ಅವಳಿಗೆ ಆ್ಯಕ್ಚುಲಿ ಅವಳು ಹೀಗಾಗಿದೆ ಅಂತ ನಾವು ಸುಮ್ಮನೆ ಈಗ ಬಾಯಿ ಮಾತಿಗೋಸ್ಕರ ಮಾತಾಡೋದಲ್ಲ, ಅವು ಸತ್ಯವಾಗಿ. ಈಗ ಕೆಲವರು ಹೇಳ್ತಾರೆ ತುಂಬಲಾರ್ದ ನಷ್ಟ, ಭಾಳ ಒಳ್ಳೆಯವರು ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ ಸತ್ತೋದ ಮೇಲೆ. ಹಾಗೇನಲ್ಲ, ನಿಜವಾಗಿ ಒಳ್ಳೆಯದು, ನಿಜವಾಗಿ ಒಳ್ಳೆಯದು. ಅವಳ ನಡವಳಿಕೆ ಹೇಗೆ? ಒಳ್ಳೆದಿತ್ತು, ಅವಳು ಒಳ್ಳೆ ಹುಡುಗಿ ಆಗಿತ್ತು. ಒಳ್ಳೆ ನಾವೇ ಹೇಳ್ತಿದ್ವಿ ಒಳ್ಳೆ ಹುಡುಗಿ ಅವಳು. ಅಲ್ಲಿ ನಮ್ಮಲ್ಲಿ ಎಲ್ಲ ನಮ್ಮನ್ನು ತಾಯಿಯಂದಿರಾಗಿ ಅವಳು ನೋಡ್ತಾ ಇದ್ರು ನಮ್ಮನ್ನು. ಮಕ್ಕಳಾಗಿ ಎಲ್ಲರಲ್ಲಿ ತಿಂಡಿ ಕೇಳೋದು, ಮಕ್ಕಳಾಗಿ ನನಗೆ ತಿಂಡಿ ಕೊಡಿ, ನನಗೆ ತಿಂಡಿ ಕೊಡಿ. ಮತ್ತು ಯಾವ ಇದು ಅವಳು ಇರಲಿಲ್ಲ, ಒಂದು ಗಂಡು ಮಕ್ಕಳ ವಿಷಯದಲ್ಲಿ ಅವಳು ಇರಲಿಲ್ಲ. ಅವಳ ಬಗ್ಗೆ ಹೇಳಬೇಕಾದ್ರೆ ಬ್ಯಾಡ್ ಒಪಿನಿಯನ್ ಏನೂ ಇಲ್ಲ. ಒಂದು ಈಗ ಎಲ್ಲ ಹುಡುಗಿರ್ತಾರೆ ಮರಳು ಕಟ್ಟುವುದಾಗಲಿ ಹುಡುಗರ ಜೊತೆ, ಅದು ಏನೂ ಇಲ್ಲ. ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು, ಎಲ್ಲರ ಜೊತೆ ಮಾತಾಡೋದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಹೋಗುವಾಗ ಸಹ ಇಲ್ಲಿಂದ ತುಂಬ ನಗ್ತಾ ಎಲ್ಲ ಹೋಗಿದ್ದಾಳೆ. ಸೊ ಈಗ ಸಡನ್ ಆಗುವಾಗ ನಮಗೆ ಶಾಕ್ ಆಯಿತು. BC ರೋಡಿನ KSRTC ಬಸ್ ಸ್ಟ್ಯಾಂಡಿನಲ್ಲಿ ಲಾವಣ್ಯ ಎಂಬ ಯುವತಿ ಹತ್ಯೆಗೆ ಈಡಾಗ್ತಾಳೆ. ಅವಳು ಕಲ್ಲಡ್ಕದ ಪುಷ್ಪರಾಜ್ ಅನ್ನೋ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದು. ಯಾವ ಪುಷ್ಪರಾಜ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಆ ಆಸ್ಪತ್ರೆಯ ಡಾಕ್ಟರ್ ರಾಜೇಶ್ ಶೆಟ್ಟಿ ಅವರ ನಮ್ಮ ಜೊತೆಗಿದ್ದಾರೆ. ಲಾವಣ್ಯನನ್ನು ಅವರು ಹೇಗೆ ನೋಡಿದ್ದಾರೆ ಮತ್ತು ಅವಳು ಎಷ್ಟು ಸಮಯದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದರು ಮತ್ತು ಇಂತಹ ಘಟನೆಗಳ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳಲಿಕ್ಕೆ ಬಯಸ್ತೀವಿ ಸರ್, ನಿಮ್ಮ ಅಭಿಪ್ರಾಯ. ಅವಳು 3 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾಳೆ. 3 ತಿಂಗಳಂದರೆ ಅವಳು ನರ್ಸ್ ಆಗಿ ಸೇರಬೇಕು ಅಂತ ಬಂದವಳು. ಆದರೆ ಅವಳು ನರ್ಸ್ ಕೋರ್ಸು ಕಂಪ್ಲೀಟ್ ಆಗಿರಲಿಲ್ಲ, ಒಂದು ಸಬ್ಜೆಕ್ಟ್ ಹೋಗಿತ್ತು. ಸೊ ನಾವು ನರ್ಸ್ ತಗೊಳ್ಳಿಕ್ಕೆ ಆಗೋದಿಲ್ಲ, ನಿಮ್ಮದು ಕಂಪ್ಲೀಟ್ ಮಾಡಿಕೊಂಡು ಬಾ ಅಂತ ಹೇಳಿದ್ದೆವು. ಆವಾಗ ಅವಳು ಹೇಳಿದ್ಲು, ನಾನು ಹಾಗಾದರೆ ಬರುವ ನೆಕ್ಸ್ಟು ಇದರಲ್ಲಿ ಕೆಲಸ ಮಾಡಿದ್ದು ಎಕ್ಸಾಮ್ ತಗೋತೇನೆ, ಹತ್ತತ್ರ ನಾನು ಏನಾದರೂ ಒಂದು ಇಲ್ಲೊಂದು ಕೆಲಸ ಕೊಡಿ ಅಂತ, ಹಿಂಗೆ ವಿಚಾರ ಮಾಡ್ಕೊತೇನೆ ನಾನು ಅಂತ ಹೇಳಿದೆ. ಸೊ ಅದರಲ್ಲಿ ಮೆಡಿಕಲ್ಲು, ಕಂಪ್ಯೂಟ್ರು, ರಿಸೆಪ್ಷನ್ ಇಷ್ಟು ಅಲ್ಲೆಲ್ಲ ಓಡಾಡಿಕೊಂಡಿರು, ತೊಂದರೆ ಇಲ್ಲ ನಮಗೆ ಅಂತ ಹೇಳಿದ್ವಿ. ಇದ್ಲು ಅವಳು, ಹೌದು, ಬಟ್ ಚೆನ್ನೈನಲ್ಲಿದ್ದು. ಆಮೇಲೆ ಅವಳ ಅಕ್ಕ ಇದ್ದು, ಅಕ್ಕನ ಕರ್ಕೊಂಬಂದು ಅಕ್ಕನ ಕೂಡಲೇ ಕೆಲಸ ಮಾಡಿದ್ದು. ಭಾಳ ಕ್ಯೂಟಿ ಹುಡುಗಿ, ಬ್ರಿಲಿಯಂಟ್. ಹೌದು, ಎಲ್ಲ ಕೆಲಸದಲ್ಲಿ ಆಸಕ್ತಿ ಉಂಟು ಅವಳಿಗೆ, ಏನು ಬೇಜಾರಿಲ್ಲ. ಎಲ್ಲರೊಟ್ಟಿಗೆ ಭಾಳ ಚೆನ್ನಾಗಿದ್ಲು. ಯಾವಾಗಲೂ ಒಂದು ಡಿಪ್ರೆಷನ್ ಲೆಕ್ಕ ಆಗಲಿ ಅಥವಾ ಕೋಪ ಬರೋದಾಗಲಿ ಅಂತ ಇಲ್ಲ, ಭಾಳ ಭಾಳ ವೆಲ್ ಬಿಹೇವ್ಡ್. ಬರುವ ವಾರ ಅವಳಿಗೆ ಪರೀಕ್ಷೆ ಸಿದ್ಧತೆ ಮಾಡ್ತಾ ಇದ್ದೆ. ಹೌದೌದು, ಇಲ್ಲಿ ಡ್ಯೂಟಿ ಟೈಮ್ನಲ್ಲಿ ಅವಳು ಪುರುಷರಿದ್ದಾಗೆಲ್ಲ ಓದ್ತಾ ಪ್ರಿಪೇರ್ ಮಾಡ್ತಿದ್ಲ ಅಂತ ನನಗೆ ನಿನ್ನೆ ಹೇಳಿದ್ದಿರಲ್ಲ. ಅವಳು ಓದ್ತಾ ಇದ್ಲು, ಫ್ರೀ ಟೈಮ್ನಲ್ಲೆಲ್ಲ ಓದ್ತಾ ಇದ್ಲು. ನಮ್ಮ ಹತ್ರ ಕೇಳಿ ಇದ್ಲು ಅವಳು, ನನಗೆ ಬರುವ ವಾರ ಪರೀಕ್ಷೆ ಉಂಟು, ನಾನು ಪಾಸ್ ಆದರೆ ನನ್ನನ್ನು ನರ್ಸಾಗಿ ಇಲ್ಲೇ ತಗೋತೀರಾ ನೀವು ಅಂತ. ನಾವು ಸಂತೋಷದಿಂದ ತಗೋತೇವೆ ಬಾ ಅಂತ ಹೇಳಿದ್ರು. ನಿನ್ನೆ ಕೇಳಿದ್ದು. ಅವಳು ಒಳ್ಳೆ ಹುಡುಗಿ ಅಂತ ನಮಗೆ ಎಂತ ಅವಳದು ಗೊತ್ತಾಗಲಿಲ್ಲ. ನಮ್ಮಲ್ಲಿ ನಾವು ಜಾಲಿ ಆಗಿದ್ದು, ನಮಗೆ ಒಂದು ಇದು ಎಂತ ಮಾಡಲಿಲ್ಲ, ತೊಂದರೆ ಇರಲಿಲ್ಲ. ಅವಳಷ್ಟಕ್ಕೆ ಅವಳಿದ್ಲು, ಮತ್ತು ಒಳ್ಳೆ ಹೆಣ್ಣು ಹುಡುಗಿ ಅವಳು. ಅವಳ ನಡವಳಿಕೆ ಹೇಗೆ? ಒಳ್ಳೆದಿತ್ತು, ಅವಳು ಒಳ್ಳೆ ಹುಡುಗಿ ಆಗಿತ್ತು. ಒಳ್ಳೆ ನಾವೇ ಹೇಳ್ತಿದ್ವಿ ಒಳ್ಳೆ ಹುಡುಗಿ ಅವಳು. ಅಲ್ಲಿ ನಮ್ಮಲ್ಲಿ ಎಲ್ಲ ನಮ್ಮನ್ನು ತಾಯಿಯಂದಿರಾಗಿ ಅವಳು ನೋಡ್ತಾ ಇದ್ರು ನಮ್ಮನ್ನು ಬೇರೆ ಥರ ತಾಯಿಯಂದಿರಾಗೆ ನೋಡ್ತಾ ಇದ್ರು ಅವಳು ನಮ್ಮನ್ನು. ನನಗೆ ಎಂತ ಇದು ಒಂದು ಸಿಕ್ಕಿದ್ರೆ ಆಯಕ್ಕ ಅಂತ ಹೇಳಿ ಹೋಗ್ತಾ ಇದ್ರು, ಹಾಗೆಲ್ಲ ಮಾತನಾಡ್ತಿದ್ರು, ತೊಂದರೆ ಇಲ್ಲ. ಅವಳು ಅಂಥದ್ದು ಹುಡುಗಿಯೇ ಅಲ್ಲ. ಈಗ ನಂಬಿಕೆ ಉಂಟವರ ಅವಳ ಮೇಲೆ. ನಿನ್ನೆ 5 ಕಾಲಕ್ಕೆ ಹೋಗಿದ್ದಾಳೆ ಅವಳು, 5 ಕಾಲಕ್ಕೆ ಹೋಗಿದ್ದಾಳೆ. 5:22ಗೆ ಅವಳು ಬೀಚ್ ಬಸ್ಸಲ್ಲಿದ್ದರಂತೆ. 5:22 ಬಸ್ಸಲ್ಲಿದ್ದರಂತೆ. ಇದು ಅಲ್ಲಿ ಪೊಲಲ್ಲಿ ಇದು ರಂಗೋಲಿಯಲ್ಲಿ ಇಳುವಾಗ 5:05 ಆಗಿದೆ ಅಂತ ಅವಳು ಇಳುವಾಗ. ಅವರು ಭಾಗ್ಯಶ್ರೀ ಅಕ್ಕ ಇದ್ದರು ಅವರೊಟ್ಟಿಗೆ. ಅವಳು ಕೈಕಂಬದಲ್ಲಿ ಇಳಿದು, ಇವಳು ರಂಗೋಲಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ರಂತೆ. ಇಳಿದು ಮೇಲೆ ಹೋಗಿದ್ದಾಳಂತೆ. ಅವರಲ್ಲಿ ಕೂಡ ಎಂತ ಹೇಳಿಲ್ಲ, ಅವಳಿಗೆ ಎಂತ ಗೊತ್ತಿರಲಿಲ್ಲ. ಅವಳು ಹೋದ್ಲು ಇದು ಬಸ್ಸಲ್ಲಿ ಅವಳ ಮನೆಗೆ ಒಟ್ಟಿಗೆ ಅವರು ಕೆಲಸ ಮಾಡಿದ್ರು. ಅವರು ಬ್ಯಾಚ್ ಚೇಂಜ್ ಹೋಗುವಾಗ ಏನು ಹೇಗೆ ಅಂದರೆ ಹೋಗುವಾಗ ಇಲ್ಲಿ ಅಷ್ಟು ಖುಷಿಯಲ್ಲಿ ದೋಸೆ ಎಲ್ಲ ತಿಂದು ಹೋಗಿದ್ದಾಳೆ. ಇನ್ನೊಂದು ಭವ್ಯಕ್ ಅಂತ ಇದ್ದಾರೆ ಮೆಡಿಕಲಲ್ಲಿ, ಅವರು ಅಲ್ಲಿಂದ ಇಲ್ಲಿ ಅವರು ಅಲ್ಲಿಂದ ಬಂದಾಗ ನೀವು ಎಂತ ತಂದಿದ್ದೀರಿ ಮಕ್ಕಳಾಗಿ ಆಟ ಹಿಡಿದು ದೋಸೆ ತಿಂದು ಹೋಗಿದ್ದಾಳೆ ಅಂತ ನಿನ್ನೆ. ಅದವಳ ಮಾರ್ಗದಲ್ಲಿ ಜಗಿತಾ ಹೋಗಿದ್ದಾಳಂತೆ. ಹಾಗೆ ತಿಂದು ಹೋದ್ಲು ಅಂತ ಹೇಳ್ತಿದ್ರು. ಅಂಥ ಮಗು ಹಾಗೆ ಓದ್ಲು ಅವಳು ಅಂತ ಅಳ್ತಿದ್ರು ನಿನ್ನ ಅಕ್ಕವು. ಹೌದು, ಮಕ್ಕಳಾಗಿ ಎಲ್ಲರಲ್ಲಿ ತಿಂಡಿ ಕೇಳೋದು, ಮಕ್ಕಳಾಗಿ ನನಗೆ ತಿಂಡಿ ಕೊಡಿ, ನನಗೆ ತಿಂಡಿ ಕೊಡಿ. ಮತ್ತು ಯಾವ ಇದು ಅವಳು ಇರಲಿಲ್ಲ, ಒಂದು ಗಂಡು ಮಕ್ಕಳ ವಿಷಯದಲ್ಲಿ ಅವಳು ಇರಲಿಲ್ಲ. ನಮಗೆ ಕೂಡ ಮಕ್ಕಳು ಉಂಟು, ನಮ್ಮ ಮಕ್ಕಳಾಗಿ ಅಲ್ಲ ಅವಳು ಕೂಡ. ತುಂಬ ಬೇಸರ ಆಗಿದೆ ಅವಳಿದ್ದು, ಈಗೆಲ್ಲ ಆಯ್ತು ಅಂತ ಹೇಳಿ. ಅಂದರೆ ಒಂದೇ ಕಾಲೇಜಲ್ಲೆಲ್ಲ ಒಟ್ಟಿಗೆ ಓದ್ತಾ ಇದ್ವಿ. ನಾವು ಫಸ್ಟ್ ಜಾಯ್ನ್ ಆಗಿದ್ವಿ. ಅವಳು ಮತ್ತು ಇಲ್ಲಿ ಅವಳು ಸ್ವಲ್ಪ ಟೈಮ್ ಆದಮೇಲೆ ಅವಳು ಇಲ್ಲಿ ಬಂದು ಜಾಯ್ನ್ ಆದ್ಲು. ಎಲ್ಲರ ಜೊತೆ ನಗ್ಕೊಂಡೇ ಮಾತಾಡ್ತಿದ್ವಿ. ಅವಳ ಬಗ್ಗೆ ಹೇಳಬೇಕಾದ್ರೆ ಬ್ಯಾಡ್ ಒಪಿನಿಯನ್ ಏನೂ ಇಲ್ಲ. ಒಂದು ಈಗ ಎಲ್ಲ ಹುಡುಗಿರ್ತಾರೆ ಮರಳು ಕಟ್ಟುವುದಾಗಲಿ ಹುಡುಗರ ಜೊತೆ, ಅದು ಏನೂ ಇಲ್ಲ. ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು, ಎಲ್ಲರ ಜೊತೆ ಮಾತಾಡೋದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಮೊಬೈಲ್ ಹೆಚ್ಚು ಯೂಸ್ ಮಾಡ್ತಿರ್ಲಿಲ್ಲ. ಎಜುಕೇಷನ್ದಲ್ಲಿ ಹಾಗೆ ಕಲಿಯೋದ್ರಲ್ಲಿ ಸಹ ಹುಷಾರಿದ್ಲು. ನೆಕ್ಸ್ಟ್ ವೀಕ್ ಅವಳಿಗೆ ಎಕ್ಸಾಮ್ ಇತ್ತು, ನೈಟ್ ಎಲ್ಲ ಓದ್ತಾ ಇದ್ಲು, ಮಾರ್ನಿಂಗ್ ಬೇಗ ಎದ್ದಿರ್ತಿದ್ಲು. ತುಂಬ ಒಳ್ಳೆ ಹುಡುಗಿ, ತುಂಬ ಆ್ಯಕ್ಟಿವ್ ಕೆಲಸದಲ್ಲಿ ಎಲ್ಲ. ಅಂದರೆ ಒಂದು ಫೋನಲ್ಲಿ ಕೂಡ ಜಾಸ್ತಿ ಮಾತಾಡೋದಾಗ್ಬೋದು, ಆ ಥರದ್ದೇನು ಅಂದರೆ ಡೌಟ್ಸ್ ಆಗಿರ್ಬೋದು ಅವಳಿಗೆ.
ಏನು ಇರಲಿಲ್ಲ. ತುಂಬ ಒಳ್ಳೆ ರೀತಿಯಿಂದ ತುಂಬ ಕ್ಲೋಸ್ ಇದ್ಳು, ಎಲ್ಲರ ಜೊತೆ ಕ್ಲೋಸ್ ಇದ್ಳು. ಹೋಗುವಾಗ ಸಹ ಇಲ್ಲಿಂದ ತುಂಬ ನಗ್ತಾ ಎಲ್ಲ ಹೋಗಿದ್ದಾಳೆ. ಸೊ ಈಗ ಸಡನ್ಲಿ ಆಗುವಾಗ ನಮಗೆ ಶಾಕ್ ಆಯಿತು. ಯಾವಾಗಲೂ ನಗ್ನಗ್ತಾ ಲವಲವಿಕೆಯಿಂದ ಎಲ್ಲರ ಜೊತೆ ಒಳ್ಳೆಯಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ಳು. ತುಂಬ ಶಾಕ್ ಆಗ್ತದೆ ಇದನ್ನು ನೋಡುವಾಗ. ರಜೆ ಮಾಡಿದ್ದಾರೆ, ಎಲ್ಲ ದುಃಖದಲ್ಲಿದ್ದಾರೆ. ಅವಳ ಫ್ರೆಂಡ್ಸೇ ಆಲ್ಮೋಸ್ಟ್ ಎಲ್ಲರೂ ಅವಳ ಫ್ರೆಂಡ್ಸೇ ಇರೋದು, ಒಂದೇ ಕಾಲೇಜ್ ಅವರು ಒಟ್ಟಿಗೆ ಇಲ್ಲಿ ಜಾಯಿನ್ ಆದದ್ದು ಡ್ಯೂಟಿಗೆ. ಸೊ ಎಲ್ಲ ರಜೆಯಲ್ಲಿದ್ದಾರೆ. ಲಾವಣ್ಯನ ನಡವಳಿಕೆ ಮತ್ತು ಅವಳು ವರ್ತನೆ ಮತ್ತು ಅವಳ ಆ್ಯಕ್ಟಿವಿಟಿ ಒಳ್ಳೆ ರೀತಿಯಲ್ಲಿ ಮತ್ತು ಎಲ್ಲರೊಟ್ಟಿಗೆ ಚೆಂದವಾಗಿ ಏನೂ ಒಂದು ಸಮಸ್ಯೆ ಇಲ್ಲದೆ ನಮ್ಮೊಟ್ಟಿಗೆ ಆತ್ಮೀಯವಾಗಿ ಇದ್ದು ಎಲ್ಲರೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಅವಳು ಇನ್ನೇ ತನಕ ನಮ್ಮ ಹತ್ರ ಒಳ್ಳೆಯ ಚಟುವಟಿಕೆಯಲ್ಲಿದ್ದು ಒಳ್ಳೆ ಲವಲವಿಕೆಯನ್ನೇ ಇದ್ಲು. ನಿನ್ನೆ ಹೋಗುವಾಗ ಸಹಿತ ಬಾಯಿ ಎಲ್ಲ ಮಾಡಿ ಲವಲವಿಕೆಯಲ್ಲಿ ಒಂದು ಟೆನ್ಷನ್ ಆಗಲಿ ಏನೂ ಇರಲಿಲ್ಲ. ಇದೇ ಇರಲಿ, ಮುಖದಲ್ಲಾಗಲಿ ಒಂದು ಇದಾಗಲಿ ಏನೂ ಇರಲಿಲ್ಲ. ಸೊ ಇಂತಹ ನಡವಳಿಕೆ ಬಗ್ಗೆ ಅಂದರೆ ಒಂದು ಪ್ರೀತಿ ಅನ್ನೋ ಹೆಸರಿನಲ್ಲಿ ಒಬ್ಬ ವೈದ್ಯರಾಗಿ ನೀವೇನು ಹೇಳಿ ಗೊತ್ತಿ ಒಂದು ಕುತೂಹಲ ಕೂಡ ನನಗಿದೆ. ಅಂದರೆ ಪ್ರೀತಿ ಅಂತ ಎಲ್ಲ ಹೇಳ್ತಾರೆ, ಪ್ರೀತಿ ಅಂತ ಹೇಳುವಾಗ ನಾವು ಅವರು ಚೆನ್ನಾಗಿರಲಿ ಅಂತ ಸಾಮಾನ್ಯವಾಗಿ ಆದರೆ ಇದು ಹೀಗೆ ಯಾಕೆ ಆಗ್ತಾ ಇದೆ ಅಂತ. ಅಲ್ಲ, ಪ್ರೀತಿ ಅಂತ ಹೇಳಿದರೆ ಅಲ್ಲಿ ಪ್ರೀತಿಯಲ್ಲಿ ಎಲ್ಲ ಬಂತು, ತ್ಯಾಗ ಕೂಡ ಬರ್ತದೆ. ಯಾಕಂದರೆ ನಾವು ಯಾರನ್ನು ಪ್ರೀತಿಸ್ತೇವೆ, ನಾವು ಅವರಿಗೆ ಯಾವಾಗಲೂ ನೋವನ್ನು ಬಯಸೋದಿಲ್ಲ ಅಥವಾ ಕಷ್ಟವನ್ನು ಬಯಸೋದಿಲ್ಲ ಅಲ್ಲ. ನಾವಾಗಿ ಒಂದು ಪ್ರೀತಿಯ ಹೆಸರಲ್ಲಿ ನಾವು ಕೊಲೆ ಮಾಡುವಂಥದ್ದು ಆಯ್ತು. ನನಗನ್ನಿಸ್ತದೆ ಅದು ಅದಕ್ಕೆ ಶಬ್ದ ನಮಗೆ ಸಿಗೋದಿಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಕೊಲೆ ಮಾಡಿ ನಾವೊಂದು ಸಣ್ಣ ಒಂದು ಬೆಕ್ಕಿನ ಮರಿ ನಾಯಿ ಮರಿ ಸಾಕಿದರೂ ಕೂಡ ನಮಗೆ ಅದಕ್ಕೆ ಒಳಿದಿಕ್ಕೆ ಮನಸ್ಸಾಗೋದಿಲ್ಲ. ಅಂಥದ್ರಲ್ಲಿ ನಾವು ಪ್ರೀತಿಸ್ತೇವೆ ಅನ್ನೋ ಒಂದು ಹೆಸರಲ್ಲಿ ನಾವು ಕೊಲೆ ಮಾಡೋದುಂಟಲ್ಲ, ಅದಕ್ಕೆ ಅಂತ ಹೇಳೋದು ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಅವಳ ಬಗ್ಗೆ ಅಂದರೆ ನಾವು ಒಂದು ಪಾಸಿಟಿವ್ ಅಂಶ ಸಮಾಜದಲ್ಲಿ ಹೌದೌದು. ಅಲ್ಲ, ಮೂರು ತಿಂಗಳ ಅವಧಿಯಲ್ಲಿ ಅವಳು ನಮಗೆ ತುಂಬ ಆತ್ಮೀಯಳಾಗಿದ್ದಾಳೆ. ಹೌದು, ಅಂದರೆ ತುಂಬ ಸಾಫ್ಟ್ ಸ್ಪೋಕನ್ ಅಂತ ಹೇಳ್ತಾರಲ್ಲ, ಮೆದು ಮಾತು, ಏನು ಯಾರೊಟ್ಟಿಗೂ ಅಂಥದ್ದೇನು ಯಾರೊಟ್ಟಿಗೂ ಅಲ್ಲಿ ಅವಳ ಮೇಲೆ ಕಂಪ್ಲೇಂಟೇ ಇಲ್ಲ. ಅವಳಿಗೆ ಆ್ಯಕ್ಚುಲಿ ಅವಳು ಹೀಗಾಗಿದೆ ಅಂತ ನಾವು ಸುಮ್ಮನೆ ಈಗ ಬಾಯಿ ಮಾತಿಗೋಸ್ಕರ ಮಾತಾಡೋದಲ್ಲ, ಅವು ಸತ್ಯವಾಗಿವೆ. ಈಗ ಕೆಲವರು ಹೇಳ್ತಾರೆ ತುಂಬಲಾರ್ದ ನಷ್ಟ, ಭಾಳ ಒಳ್ಳೆಯವರು ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ ಸತ್ತೋದ ಮೇಲೆ. ಹಾಗೇನಲ್ಲ, ನಿಜವಾಗಿ ಒಳ್ಳೆಯದು, ನಿಜವಾಗಿ ಒಳ್ಳೆಯದು. ಹೌದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.